ಕೊಲೆಸ್ಟ್ರಾಲ್ ಸಮಸ್ಯೆ ಸ್ಟಾರ್ಟ್ ಆದ ಕೂಡಲೇ ಮೊಟ್ಟೆ ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋರು ಎಷ್ಟೋ ಜನ ಇದ್ದಾರೆ. ನಾವು ಈಗ ಪೇಷಂಟಿಗೆ ಹೇಳುವಾಗ ಕೂಡ ಪೇಷಂಟ್ ಕೇಳ್ತಾರೆ, ಮೊಟ್ಟೆ ತಿನ್ಬೋದಾ? ಸೊ ನಾವು ಮೊಟ್ಟೆ ತಿನ್ಬೋದು ಅಂತ ಹೇಳಿದ್ರೆ ಮೊಟ್ಟೆದು ಎಲ್ಲೋ ತಿನ್ಬೋದಾ ಅಂತಾನು ಕೇಳ್ತಾರೆ. ಆ್ಯಕ್ಚುಲಿ ಮೊಟ್ಟೆ ಒಂದು ಒಳ್ಳೆ ಆಹಾರ. ಮೊಟ್ಟೆ ತಗೊಂಡ್ರೆ ನಮ್ಮ ಒಳ್ಳೆ ಕೊಲೆಸ್ಟ್ರಾಲ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಅದರೊಟ್ಟಿಗೆ ಮೊಟ್ಟೆದು ವೈಟ್ ಏನಿದೆ ದಟ್ ಇಸ್ ಅ ವೆರಿ ಗುಡ್ ಪ್ರೋಟೀನ್. ಸೊ ಹಾಗಾಗಿ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿ ಮೊಟ್ಟೆ ಬಿಡಬೇಡಿ. ಮೊಟ್ಟೆ ರೆಗ್ಯುಲರ್ಲಿ ತಗೊಂಡ್ರೆ ತುಂಬ ಒಳ್ಳೆಯದು. ನಮ್ಮ ಬಾಡಿಯಲ್ಲಿ ಇರುವಂಥ ಕೊಲೆಸ್ಟ್ರಾಲ್ ಏನಿದೆ ಅದರದ್ದು ಮ್ಯಾಕ್ಸಿಮಮ್ ಪ್ರೊಡ್ಯೂಸ್ ಮಾಡೋದು ನಮ್ಮ ಬಾಡಿಯಲ್ಲಿ ಇರುವಂಥ ಲಿವರ್. ನೀವು ಏನೇ ಆಹಾರ ತಗೊಂಡ್ರೂ ಕೂಡ ಲಿವರ್ ಏನು ಮಾಡುತ್ತೆ, ಅದನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನೀವು ಫಾರ್ ಎಕ್ಸಾಂಪಲ್ ನೀವು ಹಸುವನ್ನು ನೋಡಿ, ಹಸು ತಿನ್ನುವುದೇನು? ಹುಲ್ಲು. ಆದರೂ ಕೂಡ ಹಸುದ ಹಾಲಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ. ಅದು ನಮ್ಮ ದೇಸಿ ಹಸು, ಬರೀ ಹುಲ್ಲು ತಿನ್ನುವ ಹಸುದ ಹಾಲಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಇದೆ. ನಾವು A2 ಮಿಲ್ಕ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಮೊಟ್ಟೆ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತದ್ದು ಒಂದು ತಪ್ಪು ಕಲ್ಪನೆ. ಎಲ್ಲರೂ ಮೊಟ್ಟೆ ತಿಂದರೆ ಮಾತ್ರ ನಮ್ಮ ಒಳ್ಳೆ ಕೊಲೆಸ್ಟ್ರಾಲ್ ಏನಿದೆ HDL ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ನಮಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಬರಲಿಕ್ಕಿರುವಂಥ ಮುಖ್ಯ ಕಾರಣ ಈ ಕೊಲೆಸ್ಟ್ರಾಲ್ ಒಂದೇ ಅಲ್ಲ, ಅದರೊಟ್ಟಿಗೆ ಇರುವಂಥ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಅಥವಾ BP ಕಾಯಿಲೆ. ಸೊ ಈ ಎರಡು ಕಾಯಿಲೆಗಳಲ್ಲಿ ಯಾವುದಾದ್ರೂ ಒಂದಿದ್ರೆ ಅಥವಾ ಸ್ಮೋಕಿಂಗ್ ಹ್ಯಾಬಿಟ್ ಇದ್ರೆ ಅದರೊಟ್ಟಿಗೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಇದ್ದಾಗ ನಮಗೆ ಹಾರ್ಟಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಸೊ ಹಾಗಾಗಿ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿ ಯಾರು ಮೊಟ್ಟೆ ಕಂಪ್ಲೀಟ್ಲಿ ಬಿಡಬೇಡಿ. ಮೊಟ್ಟೆ ಒಂದು ಒಳ್ಳೆ ಆಹಾರ, ಅದರಲ್ಲಿ ಪ್ರೋಟೀನ್ ಮತ್ತು ಫ್ಯಾಟ್ ತುಂಬ ಚೆನ್ನಾಗಿದೆ.